ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಒಂದು ಜನಪದ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಮಣಿಮಂಜರಿ ಅನ್ನುವಂತಹ ಜನಪದ ಕಥಾಭಾಗ ಇದು ಮೊದಲನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಪಿ.ಕೆ. ರಾಜಶೇಖರ್ ಅವರು ಬರೆದಿರ್ತಕ್ಕಂತಹ ಇಲ್ಲಿ ಒಂದು ಸಂಪಾದಿಸಿರ್ತಕ್ಕಂತಹ ಮಣಿಮಂಜರಿ ಅನ್ನುವಂತಹ ಒಂದು ಜನಪದ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಯಾರು ಈ ಮಣಿಮಂಜರಿ, ಹಾಗೆ ಅವಳು ಹೇಗಿದ್ಲು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಹೋಗ್ತೀವಿ. ಹಾಗೆ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಈ ಜನಪದ ಕಥೆಗಳೇ ಹಾಗೆ ಅಲ್ವಾ, ಒಂದೊಂದೇ ಅಲ್ಲಿ ಸವಾಲುಗಳಿರ್ಬೋದು, ಒಗಟುಗಳಿರ್ಬೋದು, ಹೀಗೆ ಗಾದೆಗಳಿರ್ಬೋದು. ಈ ತರದ ಸವಾಲುಗಳನ್ನ ನೀಡ್ತಾ ಅದನ್ನ ಗೆದ್ದು ಬಂದವನಿಗೆ ಎಲ್ಲ ಒಂದ್ ಕಡೆ ಕೆಲವೊಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದು, ಮತ್ತೊಂದು ಬಹುಮಾನಗಳನ್ನ ಕೊಡ್ತಕ್ಕಂಥದ್ದು. ಅದ್ ಹೇಗೇಗೋ ಈಗ ಅಲ್ಲಿ ಎಲ್ಲ ಒಂದ್ ಕಡೆ ಕಲ್ಲುಗಳು ಮಾತನಾಡ್ತಕ್ಕಂಥದ್ದು, ಇದೆಲ್ಲವೂ ಸಾಧ್ಯವಾಗ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಮ್ಮ ಜನಪದ ಕಥೆಗಳಲ್ಲಿ ಮಾತ್ರ. ಹಾಗಾಗಿ ಇಲ್ಲಿ ಪಾತ್ರ ಪರಿಚಯವನ್ನ ಗಮನಿಸೋಣ. ಮಣಿಮಂಜರಿ, ಹಾಗೆ ಇಲ್ಲಿ ರಾಜಶೇಖರ, ಇಲ್ಲಿ ಇವನೇನಪ್ಪ ಅಂದ್ರೆ ಗುಣಶೇಖರ ಅಂತ ಕರಿತೀವಿ ಇವನನ್ನ. ಇವನು ರಾಜ, ಇವನು ಒಂದು ಪಟ್ಟಣದ ರಾಜನಾಗಿರ್ತಾನೆ. ಹಾಗೇನೆ ಇನ್ನೊಂದ್ ಕಡೆ ಆ ಇಲ್ಲಿ ಗುಣಶೇಖರನ ಮಂತ್ರಿ. ಹಾಗೇನೆ ಇಲ್ಲಿ ಗೊಂಬೆಗಳು, ಅಕ್ಕ ತಂಗಿ ಅಂತ ಎರಡು ಗೊಂಬೆಗಳು ಇಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭ ಇದೆ. ಹಾಗೇನೆ ಮಾಂಕಾಳಿ ದೇವಿ ಅಂತಕ್ಕಂತಹ ಒಂದು ದೇವರು ಕೂಡ ಇಲ್ಲಿ ಒಂದು ದೇವಸ್ಥಾನ, ಆ ದೇವತೆ ಇಲ್ಲಿ ಎಲ್ಲ ಒಂದ್ ಕಡೆ ಮಾತನಾಡ್ತಕ್ಕಂಥದ್ದು, ಇದೆಲ್ಲ ವಿಚಾರಗಳನ್ನ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಈ ಕಥೆ ಹೇಗ್ ಪ್ರಾರಂಭ ಆಗ್ತದಪ್ಪ ಅಂತಂದ್ರೆ, ಒಂದು ಎಣ್ಣರಸಿ ಪಟ್ಟಣ ಅಂತಕ್ಕಂಥದ್ದು. ಆ ಎಣ್ಣರಸಿ ಪಟ್ಟಣದಲ್ಲಿ ಒಬ್ಳು ರಾಣಿ ಇದ್ದಾಳೆ. ಆ ರಾಣಿ ಯಾರು? ಮಣಿಮಂಜರಿ. ಈ ಮಣಿಮಂಜರಿ ಹೇಗಿದ್ದಾಳಪ್ಪ ಅಂದ್ರೆ ಸೌಂದರ್ಯವತಿ, ರೂಪವತಿ ಅಂತಕ್ಕಂಥದ್ದು. ಒಂದ್ ಕಡೆ ಅವಳ ಸೌಂದರ್ಯ, ಅವಳಂತಹ ಸೌಂದರ್ಯ ಇಡೀ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ, ಅಷ್ಟು ರೂಪವತಿಯಾಗಿ ಇದ್ದಾಳೆ. ಅಲ್ಲಿ ಏನಾಗ್ತದೆ, ಇಷ್ಟು ರೂಪ ಇದ್ರೆ ಏನ್ ಬಂತು? ಅವಳು ತುಂಬಾ ರೂಪವತಿ ಆದ್ರೆ ಏನ್ ಬಂತು? ಅವಳಿಗಿನ್ನು ಮದ್ವೆ ಆಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸಮಾಜ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅವಳಿಗಿನ್ನು ಮದ್ವೆ ಆಗಿಲ್ಲ, ಎಷ್ಟು ರೂಪ ಇದ್ರೆ ಏನ್ ಬಂತು ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಎಷ್ಟು ರೂಪ ಇದ್ರೆ ಏನ್ ಬಂತು ಅಂತ ಕೇಳಿದ ಸಂದರ್ಭದಲ್ಲಿ, ಮದ್ವೆ ಆಗಿ ಸಂಸಾರ ನಡೆಸಿದ್ಮೇಲೆ ಇಲ್ಲಿ ಹೆಣ್ಣಿನ ಬಾಳು ಬಾಳೆ ಅಲ್ಲ, ಮದ್ವೆ ಆಗಿ ಸಂಸಾರ ನಡೆಸ್ತೇ ಹೋದ್ಮೇಲೆ ಹೆಣ್ಣಿನ ಬಾಳು ಬಾಳೆ ಅಲ್ಲ ಅಂತ ಈ ತರದ ವಿಚಾರಗಳು, ಚರ್ಚೆಗಳು ಅಲ್ಲಿ ನಡೀತಾ ಇರ್ತವೆ. ಆಗ ಮಣಿಮಂಜರಿಯನ್ನ ಕೇಳಿದ್ರೆ, ಯಾಕಮ್ಮ ನೀವಿನ್ನೂ ಮದ್ವೆ ಆಗಿಲ್ಲ ಅಂತ ಕೇಳಿದ್ರೆ, ಅವಳು ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಎಣ್ಣರಸಿ ಪಟ್ಟಣದ ರಾಣಿ ಅವಳು ಅಲ್ವಾ. ಯಾಕಿನ್ನೂ ಮದ್ವೆ ಆಗಿಲ್ಲ ಅಂತ ಕೇಳಿದಾಗ, ಈಗ ನೀವು ಮದ್ವೆ ಆಗಿಲ್ಲ ಅಂತ ಕೇಳಿದ್ರೆ ಎಲ್ರೂ ಕೇಳೋರೆ, ಆದ್ರೆ ಅವಳು ಅದಕ್ಕೆ ಏನಂತ ಅಂದ್ಲು, ಎಲ್ರು ಕೇಳ್ತಾ ಇದ್ರು ಏನಂತ, ಯಾಕೆ ಮದ್ವೆ ಆಗಿಲ್ಲ ಅಂತ ಎಲ್ರು ಕೇಳ್ತಾನೆ ಇದ್ರು. ಅದಕ್ಕೆ ಎಲ್ರು ಕೇಳೋರಯ್ಯ, ಯಾಕಪ್ಪ ಅಂತ ಅಂದ್ರೆ, ನಾನೊಂದು ಒಗಟು ಹೇಳ್ತೀನಿ, ನಾನೊಂದು ಸವಾಲ್ ಹಾಕ್ತೀನಿ. ಆ ಸವಾಲನ್ನ ಯಾರು ಮುರಿತಾನೋ, ಯಾರು ಆ ಒಗಟನ್ನ ಮುರಿತಾನೋ, ಅಥವಾ ಯಾರು ಆ ಒಗಟನ್ನ ಹೇಳ್ತಾನೋ ಅವನನ್ನ ನಾನು ಮದ್ವೆ ಆಗ್ತೀನಿ. ಇಲ್ಲ ಅಂತ ಅಂದ್ರೆ ಅವ್ರನ್ನ ಸೆರೆಮನೆಯಲ್ಲಿ ಬಂಧಿಸ್ತೀನಿ ಅಂತ ಹೇಳ್ತಾಳೆ. ಯಾರು? ಮಣಿಮಂಜರಿ. ಈಗ ಸುಮಾರು ದೇಶ ವಿದೇಶಗಳಿಂದ ರಾಜರುಗಳು ಬರ್ತಾರೆ. ಹಾಗೇನೆ ಆ ರಾಜರುಗಳು ದೇಶಾಂತರದಿಂದ ರಾಜರುಗಳು ಬಂದ್ರು, ಅವರೆಲ್ಲ ಸೋತು ಅವಳ ಅರಮನೆಯ ಬಂದಿ ಆಗಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡೋದು? ಅವಳು ಸೆರೆಮನೆಯಲ್ಲಿ ಏನ್ ಮಾಡಿದಾಳಪ್ಪ ಅಂದ್ರೆ ಅವಳನ್ನೆಲ್ಲ ಬಂಧಿಸಿದ್ದಾಳೆ. ಇಷ್ಟೆಲ್ಲ ಆದ್ಮೇಲೆ ಈಗ ಒಂದ್ ಕಡೆ ಈ ಸವಾಲನ್ನ ಕೇಳಿಸ್ಕೊಂಡಂತಹ ನಮ್ಮ ಗುಣಶೇಖರ ಏನ್ ಮಾಡ್ತಾ ಇದ್ದಾನೆ, ಇವನು ಎಲ್ಲೋ ಒಂದ್ ಕಡೆ ಬ್ಯಾಂಗೂರು ಅಂತಕ್ಕಂತಹ ಒಂದು ಪಟ್ಟಣ, ಆ ಪಟ್ಟಣದಲ್ಲಿ ಇವನು ಕೂಡ ಒಬ್ಬ ರಾಜ. ಇವನೇನ್ ಮಾಡ್ದ, ಬಂದ. ಈಗ ಮಂತ್ರಿಗೆ ಹೇಳ್ತಾನೆ ಈ ತರ. ಈಗ ಅಂದಾಗ ಈಗ ಮಂತ್ರಿಗೆ ಒಂದ್ ಕಡೆ ಯೋಚನೆ ಆಗ್ತಾ ಇದೆ, ಏನು ಅಂತಂದ್ರೆ, ಇವಳು ಈ ರೀತಿ ಸವಾಲನ್ನ ಹಾಕ್ತಾಳೆ, ಒಗಟನ್ನ ಹೇಳ್ತಾಳೆ. ಈ ಒಗಟನ್ನ ಬಿಡಿಸ್ತೇ ಹೋದ್ರೆ ನಮ್ ರಾಜನಿಗೆ, ಬೇರೆ ದೇಶದ ರಾಜರಿಗಾಗಿದೆಯಲ್ಲ ಆಗತಿನೇ ಆಗ್ಬಿಡುತ್ತೆ. ಏನ್ ಮಾಡೋದು ನಮ್ಮ ರಾಜನಿಗೆ? ಅಯ್ಯೋ ಪಾಪ ಅನ್ಸುತ್ತೆ. ಈಗ ಅವನಿಗೇನಾದ್ರೂ ಮಾಡಿ ನಾನು ಸಹಾಯವನ್ನ ಮಾಡ್ಬೇಕು ಅಂತ ಹೇಳಿ ಮಂತ್ರಿ ಮತ್ತೆ ರಾಜ ಇಬ್ರು ಕೂಡ ಸೀದಾ ಎಣ್ಣರಸಿ ಪಟ್ಟಣಕ್ಕೆ ಬರ್ತಾ ಇರ್ತಾರೆ.
ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾಗೇನೆ ರಾತ್ರಿ ಆಗ್ಬಿಡುತ್ತೆ, ಕತ್ತಲಾಗ್ತಾ ಬಂತು, ರಾತ್ರಿ ಆಯ್ತು. ಈಗ ಇಲ್ಲೆಲ್ಲಾದ್ರೂ ಉಳ್ಕೊಳ್ಳೋಣ ಈಗ ಸುತ್ತಮುತ್ತ ಈ ಊರಲ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನದ ಹತ್ರ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಮಲ್ಕೊಳ್ತಾರೆ. ಅಲ್ಲಿ ಮಂತ್ರಿ ತುಂಬಾ ಸುಸ್ತಾಗಿರ್ತದೆ. ಆಗ ಸುಸ್ತಾಗಿದ್ದಾಗ ಮಂತ್ರಿ ಏನ್ ಮಾಡ್ತಾನೆ, ಸಪ್ಪ ಅಂತ ಅವ್ನು ನಿದ್ದೆ ಮಾಡ್ತಾನೆ. ಆದ್ರೆ ಇಲ್ಲಿ ನಮ್ಮ ಗುಣಶೇಖರನಿಗೆ ಇಲ್ಲಿ ನಿದ್ದೆನೇ ಬರ್ತಾ ಇಲ್ಲ. ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂದ್ರೆ, ಅಯ್ಯೋ ಅವಳು ಏನ್ ಕೇಳ್ತಲೋ, ಏನಾದ್ರೂ ಮಾಡಿ ಈ ಒಂದು ಸವಾಲಿನಲ್ಲಿ ನಾನು ಗೆಲ್ಲೇಬೇಕು ಅಂತ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಏನ್ ಮಾಡೋದು ಹಾಗಾದ್ರೆ ಅಂತ ಒಂದ್ ಕಡೆ ಇವ್ನ್ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಇವ್ನ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈಗ ಸೀದಾ ಏನ್ ಮಾಡಿದ್ರು, ಅವರು ದೇವಸ್ಥಾನದ ಹತ್ರ ಬಂದಿದ್ದಾರೆ. ಆ ದೇವಸ್ಥಾನದಲ್ಲಿ ಆಗ ತಾನೇ ಯಾರೋ ಪೂಜೆ ಮಾಡಿ ಹೋಗಿರ್ತಕ್ಕಂಥದ್ದು. ಯಾವುದು ಆ ದೇವಸ್ಥಾನ ಅಂದ್ರೆ, ಇಲ್ಲಿ ಬಲುಮಾಂಕಾಳಮ್ಮ ಅನ್ನುವಂತಹ ಒಂದು ದೇವಸ್ಥಾನ. ಆ ದೇವಸ್ಥಾನದ ಬಂದ್ರು. ಸರಿ, ಅವನೆಲ್ಲ ಮಲ್ಕೊಂಡಾದ್ಮೇಲೆ ಆಗ ತಾನೇ ಯಾರೋ ಅಲ್ಲಿ ಪೂಜೆ ಮಾಡಿ ಹೋಗಿರ್ತಕ್ಕಂಥದ್ದು ಇದೆಲ್ಲ ಗೊತ್ತಾಯ್ತು. ಇಷ್ಟೆಲ್ಲ ಆದ್ಮೇಲೆ ಮಂತ್ರಿ ನಿದ್ದೆ ಮಾಡ್ತಾ ಇದ್ದಾನೆ. ರಾಜ್ಯದಲ್ಲಿ ನಮ್ಮ ಗುಣಶೇಖರನ್ ನಿದ್ದೆ ಬರ್ತಾ ಇಲ್ಲ. ಈಗ ಇರ್ಬೇಕಾದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಇವನಿಗೆ ಹೆಂಗಿದ್ರು ನಿದ್ದೆ ಬರ್ತಿರ್ಲಿಲ್ಲ. ಆ ದೇವಸ್ಥಾನದ ಕಂಬಗಳಲ್ಲಿ ಇದ್ದಂತಹ ಆ ಕಂಬದಲ್ಲಿ ಕೆತ್ತಿರ್ತಕ್ಕಂತಹ ಏನಪ್ಪಾ ಅಂತಂದ್ರೆ ಆ ಗೊಂಬೆಗಳು ಮಾತನಾಡ್ತಾ ಇದ್ದಾವೆ. ಏನು ಆ ಗೊಂಬೆಗಳಲ್ಲಿ ಒಂದು ಗೊಂಬೆ ಹೇಳ್ತಾ ಇತ್ತು, ಏನಪ್ಪಾ ಅಂದ್ರೆ ಅಕ್ಕ ತಂಗಿ ಗೊಂಬೆಗಳು ಮಾತನಾಡ್ತಾ ಇದ್ದಾವೆ. ಇಲ್ಲಿ ಆ ಗೊಂಬೆಗಳು ಹೇಗ್ ಮಾತಾಡ್ತಾ ಇದ್ದಾವೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಮಣಿಮಂಜರಿ ಜನಪದ ಕಥೆಯಲ್ಲಿ ಗೊಂಬೆಗಳು ಯಾವ ರೀತಿ ಮಾತನಾಡ್ತಾ ಇದ್ವು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರೆ, ಹೇಗೆ ಅಂದ್ರೆ ಏನ್ ಮಾತಾಡ್ತಾ ಇದ್ದಾವೆ? ಒಂದ್ ಗೊಂಬೆ ಕೇಳ್ತದೆ, ಅಕ್ಕ ಅಕ್ಕ ಇವ್ರು ಯಾರು ಅಂತ. ಅದಕ್ಕೆ ಅಕ್ಕ ಹೇಳ್ತಾಳೆ, ಈ ಇವನು ರಾಜಕುಮಾರ ಗುಣಶೇಖರ ಅಂತ. ಇನ್ನೊಬ್ಬ ಅವನಲ್ಲ ಅವನ ಜೊತೆ, ಇವನು ಮಂತ್ರಿ. ಇವ್ರು ಏನ್ ಮಾಡ್ತಾ ಇದಾರೆ, ಇವರಿಬ್ರು ಕೂಡ ಎನ್ನರಸಿ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಇವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಎನ್ನರಸಿ ಪಟ್ಟಣಕ್ಕೆ ಹೋಗ್ತಾವ್ರೆ ಅಂತಕ್ಕಂಥದ್ದು. ಯಾಕಕ್ಕ ಹೋಯ್ತಾವ್ರೆ ಇವ್ರು ಅಂತ ತಂಗಿ ಗೊಂಬೆ ಅಕ್ಕನನ್ನ ಕೇಳುತ್ತೆ. ಆಗ ಅಕ್ಕ ಹೇಳ್ತಾಳೆ, ಯಾಕಂದ್ರೆ ಅಲ್ಲಿ ಎನ್ನರಸಿ ಪಟ್ಟಣದಲ್ಲಿ ಮಣಿಮಂಜರಿ ಅನ್ನುವಂತ ಒಬ್ಳು ರಾಜಕುಮಾರಿ ಇದ್ದಾಳೆ. ಆ ರಾಜಕುಮಾರಿ ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಇಲ್ಲಿ ಒಗಟನ್ನ ಹೇಳ್ತಾಳೆ, ಸವಾಲನ್ನ ಹಾಕ್ತಾಳೆ. ಆ ಸವಾಲನ್ನ ಯಾರು ಗೆಲ್ತಾರೆ ಅವಳು ಏನ್ ಮಾಡ್ತಾರ, ಯಾರು ಅವಳ ಮಣಿಮಂಜರಿ ಹಾಕಿರ್ತಕ್ಕಂಥ ಸವಾಲನ್ನ ಯಾರು ಗೆಲ್ತಾನೋ ಅವನನ್ನ ಮದುವೆ ಆಗ್ತಾಳೆ. ಅದಕ್ಕೆ ಸುಮಾರು ರಾಜರನ್ನ ಅವಳು ಏನ್ ಮಾಡಿದಾಳಪ್ಪ ಅಂದ್ರೆ, ಈಗ ಆಲ್ರೆಡಿ ಆ ಒಗಟನ್ನ ಹೇಳ್ದಲೇ ಇರೋದಕ್ಕೆ, ಅವಳ ಸವಾಲಲ್ಲಿ ಸೋತಿರೋದಕ್ಕೆ ಅವರೆಲ್ಲರನ್ನು ಕೂಡ ಬಂಧಿಸಿದ್ದಾಳೆ. ಈಗ ಇಲ್ಲಿ ನಮ್ಮ ಗುಣಶೇಖರ ರಾಜಕುಮಾರ ಹೋಗ್ತಾ ಇದ್ದಾನೆ. ಇವನ್ ಕತೆ ಏನಾಗುತ್ತೋ. ಹಾಗಾದ್ರೆ ಸರಿ ಏನು ಅಂತ ಇದೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಆ ಕಲ್ಲು ಗೊಂಬೆಗಳು ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅಕ್ಕ ಏನಕ್ಕ ಅವಳು ಹಾಗಾದ್ರೆ ಈ ಒಗಟನ್ನ ಯಾರು ಹೊಡಿತಾರೋ ಅವರನ್ನ ನಾನು ಮದುವೆ ಆಗ್ತೀನಿ ಅಂತ ಶಪಥ ಬೇರೆ ಅಂದ್ರೆ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾಳೆ. ಯಾರು? ಮಣಿಮಂಜರಿ. ಈ ಕತೆ ಹಾಗಾದ್ರೆ ಏನ್ ಹೇಳ್ತಾಳಕ್ಕ ಅವಳು? ಏನ್ ಹೇಳ್ತಾಳೆ ಅಂದ್ರೆ ಹೀಗಿದೆ. ಏನ್ ಹೇಳ್ಬೋದಪ್ಪ ಅಂತಂದ್ರೆ, ಅವಳು ಹೇಳ್ತಾಳೆ ಆ ಒಗಟಲ್ಲಿ, ಇಲ್ಲಿ ಒಬ್ಬನ ಸುಲಿಗೆ ಮಾಡಿ ಕಾಲ್ಗೆ ಹಾಕೊಂಡು, ಒಬ್ಬನ ಸುಲಿಗೆ ಮಾಡಿ ಹೆಗ್ಲಿಗೆ ಹಾಕೊಂಡು, ಹೀಗೆ ಒಬ್ಬನ ಸುಲಿಗೆ ಮಾಡಿ ಕೈಗೆ ಹಾಕೊಂಡು, ಬೆಳದಿಂಗಳಪ್ಪನ ತಲೆ ಮೇಲೆ ಹಾಕೊಂಡು, ಆಕಾಶದ ಅಡಕೆ ಹಾಗೇನೆ ಮಾತಾಡೋ ಎಲೆ ಸುರಪುರದ ಸುಣ್ಣ ತಗೊಂಡು ಎಲ್ಲ ಒಂದ್ ಕಡೆ ಒಂದ್ ಕಡೆ ಸೇರು ಸಮ ಹೊತ್ತಿನಲ್ಲಿ ಬರ್ಬೇಕು ಅಂತ ಹೇಳಿದ್ರು. ಅಕ್ಕ ಹಂಗಂದ್ರೆ ಏನು ಅಂತ ಈ ತಂಗಿ ಕಲ್ಲು ಗೊಂಬೆ ಕೇಳ್ತಾ ಇದೆ. ಏನಕ್ಕ ಇದೇನ ಈ ತರ ಒಗಟು ಹೇಳ್ಬಿಟ್ಟೆ, ಏನ್ ಹಂಗಂದ್ರೆ ಏನೂ ಇಲ್ಲ ನೋಡು. ಒಬ್ಬನ್ ಸುಲಿಗೆ ಮಾಡಿ ಕಾಲ್ಗೆ ಹಾಕೊಂಡು ಅಂದ್ರೆ ಏನಪ್ಪ ಅಂದ್ರೆ, ದನದ ಚರ್ಮದ ಸುಲಿದು ಅದರ ಚರ್ಮದಿಂದ ಚಪ್ಪಲಿ ಅಂದ್ರೆ ಎಕ್ಕಡವನ್ನ ಮಾಡ್ಕೊಂಡು ಹೋಗೋದು. ಹಾಗೇನೆ ಆ ಎಕ್ಕಡಗಳನ್ನ ಕಾಲಿಗೆ ಹಾಕೊಂಡು ಹೋಗೋದು. ದನದ ಚರ್ಮದಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ಸುಲಿದು ಅದನ್ನ ಕಾಲಿಗೆ ಹಾಕೊಂಡು ಚರ್ಮದಿಂದ ಮಾಡಿರ್ತಕ್ಕಂಥ ಚಪ್ಪಲಿಯಿಂದ ಕಾಲಿಗೆ ಹಾಕೊಂಡು ಹೋಗ್ತಕ್ಕಂಥದ್ದು. ಹಾಗೇನೆ ಒಬ್ಬನ್ ಸುಲಿಗೆ ಮಾಡಿ ಎಗ್ಲು ಮೇಲೆ ಹಾಕೊಂಡು ಅಂದ್ರೆ, ಕುರಿ ತುಪ್ಪಡವನ್ನೆಲ್ಲ ಕುರಿ ಮೈ ಮೇಲಿಂದ ತೆಗೆದು ಅದನ್ನ ನೇಯ್ದಿರ್ತಕ್ಕಂತಹ ಕಂಬಳಿಯನ್ನ ಹೆಗ್ಲ ಮೇಲೆ ಹಾಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಹಾಗೆ ಹಿಂದಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ, ಕುರಿಯ ಈ ಒಂದು ಏನಪ್ಪಾ ಅಂದ್ರೆ
ಈ ತುಪ್ಪಟವನ್ನೆಲ್ಲ ತೆಗೆದ್ಬಿಟ್ಟು ಅದರಿಂದ ಕಂಬಳಿಯನ್ನ ಮಾಡ್ತಾ ಇದ್ರು. ಆ ಕಂಬಳಿಯನ್ನ ಹಾಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಹಾಗೇನೆ ಒಬ್ಬನ ಸುಲಿಗೆ ಮಾಡಿ ಕೈಗೆ ಹಾಕೊಂಡು ಇಲ್ಲಿ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಬೆತ್ತದ ಕೊನೆಗಳನ್ನೆಲ್ಲ ಸರ್ವ್ ಮಾಡ್ಕೊಂಡು ಬರ್ಬೇಕು ಅಂತಕ್ಕಂಥದ್ದು. ಬೆಳಗಿದ್ದಿಂಗಳಪ್ಪನ ತಲೆ ಮೇಲೆ ಬೆಳ್ಳಗಿರುವಂತಹ ಪೇಟವನ್ನ ತಲೆಗೆ ಸುತ್ಕೊಂಡ್ ಬರ್ಬೇಕು ಅಂತಕ್ಕಂಥದ್ದು. ಇನ್ನೊಂದೇನಪ್ಪಾ ಅಂದ್ರೆ ಆಕಾಶದ ಅಡಕೆ ಬೇಯಿಸದೇ ಇರುವಂತಹ ಹಸಿ ಅಡಕೆಯನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಹಾಗೇನೆ ಮಾತಾಡೋ ಎಲೆ ಮಳೆ ಊದು ನೀರಿನ ಹನಿ ಆಗ್ತಾನೆ ಸೋರ್ತಾ ಇರ್ಬೇಕು, ಆ ತರದ ಹೊಸ ಎಲೆಯನ್ನ ಇವನು ತಗೊಂಡು ಹೋಗ್ಬೇಕು. ಹಾಗೇನೆ ಸುರಪುರದ ಸುಣ್ಣ ಹಾಗೆ ಎಲೆ ಅಡಕೆ ಸುಣ್ಣ ಆಗಿನ ಕಾಲದಲ್ಲಿ ಈಗಲೂ ಕೂಡ ಹಾಕ್ತಾರೆ. ಕೆನೆ ಇಲ್ಲಿ ಸುಣ್ಣ, ಒಳ್ಳೆ ಕೆನೆ ಸುಣ್ಣವನ್ನ ತೆಗೆದುಕೊಂಡು ಹೋಗ್ಬೇಕು. ಹಾಗೇನೆ ಸೇರೋ ಸಮ ಹೊತ್ತು ಅರ್ಧ ಸೂರ್ಯ ಮುಳುಗುತ್ತಿರ್ಬೇಕು, ಅಲ್ಲಿ ಚಂದ್ರ ಮೂಡ್ತಾ ಇರ್ಬೇಕು, ಸೂರ್ಯ ಮುಳುಗ್ತಾ ಇರ್ಬೇಕು, ಚಂದ್ರ ಉಡ್ತಾ ಇರ್ಬೇಕು. ಅಂತಹ ಹುಣ್ಣಿಮೆ ದಿನದ ಸಂಜೆಯಲ್ಲಿ ಹೊತ್ನಲ್ಲಿ ಬರ್ಬೇಕು ಅನ್ನೋದು ಮೊದಲನೇ ಒಗಟಿನ ಅರ್ಥ. ಹಾಗೇನೆ ಇನ್ನೊಂದ್ ಕಡೆ ಮೊದಲನೇ ಸವಾಲು ಈಗಿರುತ್ತೆ. ಹೀಗಿದ್ದಾಗ ಏನ್ ಮಾಡ್ದ ನಮ್ಮ ಗುಣಶೇಖರ ರಾಜಕುಮಾರ ಏನ್ ಮಾಡ್ತಾನೆ, ಅಂತೂ ಇಂತೂ ಇವನು ಎಚ್ಚರಿಕೆ ಆಗಿದ್ದ. ಈ ಕಲ್ಲು ಗೊಂಬೆಗಳು ಮಾತನಾಡೋದನ್ನ ಕೇಳಿಸ್ಕೊಂಡಾದ್ಮೇಲೆ ಇವನು ಯಾವಾಗ ಎಚ್ಚರಗೊಳ್ತವೆ ಆ ಗೊಂಬೆಗಳು ಇದ್ದಕ್ಕಿದ್ದ ಹಾಗೆ ಕಲ್ಲಾಗ್ಬಿಡ್ತವೆ. ಕಲ್ಲಾದಂತ ಸಂದರ್ಭದಲ್ಲಿ ಎಂತ ಕೆಲಸ ಆಯ್ತು, ಇದನ್ನ ಎಲ್ಲ ಕೇಳಿಸ್ಕೊಂಡಿದ್ದಂತಹ ರಾಜಕುಮಾರ ಮಂತ್ರಿಯನ್ನ ಅಬರಿಸ್ತಾನೆ. ಹೀಗೆ ಈ ತರ ನಡೀತು ಅಂದಾಗ, ನಡಿ ಆಯ್ತು ಆದಂಗಾಗ್ಲಿ ಹೊರಟು ಬಿಡೋಣ, ಸರಿಪ್ಪ ಆಯ್ತು ಅಂತ ಹೊರಟ್ರು. ಈ ಕಲ್ಲು ಗೊಂಬೆಗಳು ಮಾತಾಡಿದ್ವಲ್ಲ ಆ ವಿಚಾರವನ್ನೇ ತಿಳ್ಕೊಂಡು ಅದನ್ನ ಬಂದು ಹೇಳ್ತಾರೆ ಮಣಿಮಂಜರಿ ಹತ್ರ. ಆ ಮಣಿಮಂಜರಿ ನೀವು ಗೆದ್ದಿದ್ದೀರಾ, ಹಾಗಾದ್ರೆ ನಿಮ್ಗೆ ಇನ್ನೊಂದು ಪಂಥ ಆಹ್ವಾನವನ್ನ ಕೊಡ್ತೀನಿ, ಇನ್ನೊಂದು ಸವಾಲನ್ನ ಕೊಡ್ತೀನಿ, ಇನ್ನೊಂದು ಒಗಟನ್ನ ಹೇಳ್ತೀನಿ ಅಂತ ಅಲ್ಲಿಂದ ಇನ್ನೊಂದು ಒಂದು ಒಗಟಲ್ಲಿ ಗೆದ್ದಿದ್ದೀರಾ, ಸರಿ ಇನ್ನೊಂದು ಒಗಟನ್ನ ಗೆಲ್ಬೇಕು, ಯಾಕೆಂದ್ರೆ ನನ್ನನ್ನ ಮದ್ವೆ ಆಗ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ ಅಂತ ಹೇಳಿದ್ರು. ಹಾಗೆ ಮತ್ತೆ ಅವ್ರು ಏನ್ ಮಾಡ್ತಾರೆ, ಸರಿ ಅಂತ ಬಂದಾದ್ಮೇಲೆ ಈಗ ಇನ್ನೊಂದು ಎರಡನೇ ಒಗಟಿದೆ. ಏನ್ ಮಾಡೋದು, ಈಗ ಕಲ್ಲು ಗೊಂಬೆಗಳ ಸಹಾಯದಿಂದ ಇವ್ರು ಏನ್ ಮಾಡಿದ್ರಪ್ಪ ಮೊದಲನೇ ಸವಾಲಾಗಿರ್ಬೋದು, ಮೊದಲನೇ ಪಂಥ ಆಗಿರ್ಬೋದು, ಮೊದಲನೇ ಒಗಟಾಗಿರ್ಬೋದು ಗೆದ್ದು ಬಿಟ್ರು. ಯಾರು, ನಮ್ಮ ಇಲ್ಲಿ ಗುಣಶೇಖರ ರಾಜಕುಮಾರ. ಈಗ ಏನ್ ಮಾಡೋದು, ಇಲ್ಲಿ ಏನಪ್ಪಾ ಇದೆ ಈ ಸವಾಲಲ್ಲಿ ನಾವು ನೋಡೋದಾದ್ರೆ, ಅಂತೂ ಇಂತೂ ಏನ್ ಮಾಡೋದು, ಇದನ್ನ ಗೆಲ್ಲೋದು, ಎರಡನೇ ಸವಾಲನ್ನ ಹೇಗ್ ಗೆಲ್ಲೋದು ಅಂತ ಸೀದಾ ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಮಾಂಕಾಳಿ ದೇವಿ ದೇವಸ್ಥಾನದ ಹತ್ರ ಬಂದ್ರು. ಏನಾದ್ರೂ ನೋಡೋಣ, ಈಗ ದೇವಿಯನ್ನ ಕುರಿತು ಈಗ ನೋಡ್ತಾರೆ, ಕಲ್ಲು ಗೊಂಬೆಗಳನ್ನ ಕಾಯ್ತಾರೆ, ಆ ಗೊಂಬೆಗಳು ಮತ್ತೆ ಮಾತನಾಡ್ಲೇ ಇಲ್ಲ. ಸುಮಾರು ಹೊತ್ತಾಯ್ತು. ಈಗ ನಮ್ಮ ಗುಣಶೇಖರ ರಾಜಕುಮಾರ ಏನ್ ಮಾಡ್ದ, ಕುತ್ಕೊಂಡ್ಬಿಟ್ಟಿದ್ದಾನೆ, ಕತ್ತಿಯನ್ನ ಕೈ ಇಟ್ಕೊಂಡಿದ್ದಾನೆ, ದೇವರ ಮುಂದೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಮಾಂಕಾಳಿ ದೇವರ ಮುಂದೆ, ತಾಯಿ ನನಗೆ ಈ ಪಂಥವನ್ನ ಗೆಲ್ಲುವಂತಹ ಶಕ್ತಿ ಕೊಡು, ಇಲ್ಲ ಅಂತಂದ್ರೆ ನಾನು ಇಲ್ಲಿ ನನ್ನ ಶಿರವನ್ನ ನಿನಗೆ ಒಪ್ಪಿಸುತ್ತೇನೆ, ನಾನು ನನ್ನ ಶಿರವನ್ನ ಕತ್ತರಿಸಿಕೊಳ್ಳುತ್ತೇನೆ ಅಂತ ದೇವರಿಗೆ ಹೇಳ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಬಲುಮಾಂಕಾಳಿ ದೇವಿ ಪ್ರತ್ಯಕ್ಷಳಾಗಿ ಹೇಳ್ತಾ ಇದ್ದಾಳೆ. ಎಲ್ಲ ಒಂದ್ ಕಡೆ ತಾಯಿ ಪ್ರತ್ಯಕ್ಷವಾಗಿ ತನ್ನ ನೋವನ್ನ ತೀರ್ಸು ಹಾಗೆ ಹೀಗೆ ಅಂತ ಕೇಳ್ಕೊಂಡಾದ್ಮೇಲೆ ಕಂದ ಗುಣಶೇಖರ, ಈಗ ತಾಯಿಯನ್ನ ಕೇಳ್ಕೊಂಡಾದ್ಮೇಲೆ ತಾಯಿ ಇಲ್ಲಿ ಮಾಂಕಾಳಮ್ಮ ಏನ್ ಮಾಡ್ತಾ ಇದ್ದಾಳೆ, ಕಂದ ಗುಣಶೇಖರ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿನಗೇನು ಬೇಕು, ನಿನಗೇನು ವರ ಬೇಕು ಕೇಳು ಅಂದಾಗ ಅಂದ್ಲು. ಆಗ ಇವನು ತನ್ನ ಕಷ್ಟವನ್ನ ಹೇಳ್ಕೊಂಡಾಗ ಆ ದೇವತೆ ಇಲ್ಲಿ ಇವನಿಗೆ ಹೇಗೆ ಸಹಾಯ ಮಾಡ್ತದೆ ಅಂತಂದ್ರೆ, ನೋಡಪ್ಪ, ಬೆಂದ ಮನೆ ಹಿಂದಕ್ಕೆ ಮಡ್ಕೊಂಡಂದ್ರೆ ಕುಂಬಾರರು ಬೇಯಿಸಿದ ಹೆಂಚಿನ ಮನೆಯನ್ನ ಹಿಂದಕ್ಕೆ ಬಿಟ್ಕೊಂಡು, ಹಾಗೇನೆ ಇಲ್ಲಿ ಎಲ್ಲೋ ಒಂದ್ ಕಡೆ ಬೇದದ ಮನೆ ಎಲ್ಲೋ ಒಂದ್ ಕಡೆ ಸ್ವಾಗೆ ಬರಲು ಕಟ್ಟಿರೋ ಒಂದು ಗುಡಿಸಲು ಮುಂದಕ್ಕೆ ಬಿಟ್ಬಿಡು, ಇವೆರಡರ ಮಧ್ಯ ಇಲ್ಲಿ ಇರೋ ದಾರಿಲಿ ನೀನು ಬರ್ಬೇಕು ಅಂತ ಹೇಳ್ತಾ ಇದ್ದಾಳೆ ಆಗ ಒಗಟು. ಹಾಗೇನೆ ದಣವಿದ್ದ ಇಲ್ಲಿ ಮುಲುಕೋಲಿನ ಮನೆ ಇಲ್ಲಿ ಅಗಸನ ಮನೆ. ಅಗಸ ಇಲ್ಲಿ ಬಟ್ಟೆ ಒಗೆಯೋದು ಉಸ್ ಅಂತ ಮೆಲ್ಲುತ್ತಾನಲ್ವಾ, ಹಾಗೆ ಅಗಸನ ಮನೆ ಹಿಂದಕ್ಕೆ ಬಿಟ್ಕೊಂಡು ಈಗ ಅಲ್ಲಿಗೆನೆ ಮುಂದೆ ಕ್ಷೌರಿಕನ ಮನೆ. ಆ ಕ್ಷೌರಿಕ ಅಲ್ಲಿ ತನ್ನ ಕತ್ತಿಯನ್ನ ಮಸಿತಾ ಇರ್ತಕ್ಕಂತಹ, ಇಲ್ಲಿ ಕತ್ತಿ ಮಸಿಯೋಕೆ ಒಂದು ಸಾಣೆಯನ್ನ ಉಡ್ಕೊಂಡಿರ್ತಾನೆ, ಅದನ್ನ ಅಲ್ಲಿಂದ
ಮುಂದೆ ನೀನು ಮುಂದಕ್ಕೆ ಬರಬೇಕು. ಆ ಮುಂದಕ್ಕೆ ಬಂದ್ಮೇಲೆ ಅಲ್ಲಿ ಎಲ್ಲೋ ಒಂದ್ ಕಡೆ ಮಣ್ಣಿನ ಗೋಡೆ ಇರುತ್ತೆ, ಹಾಗೇನೆ ಸುಣ್ಣದ ಗೋಡೆ ಇರುತ್ತೆ. ಇದೆಲ್ಲ ಆದ್ಮೇಲೆ ಇವನ್ನೆಲ್ಲ ಸುತ್ತಾಕೊಂಡು ನೀನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಬರ್ಬೇಕು ಅಂತ ಹೇಳ್ತಾಳೆ. ಇಷ್ಟೆಲ್ಲ ಹೇಳಾದ್ಮೇಲೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವಾಗ ಅವಳೇನ್ ಮಾಡ್ತಾಳೆ, ಕಾಲಿಗೆ ನೀರ್ ಹಾಕು ಅಂತಾಳೆ. ಆಗ ನೀರ್ ಹಾಕ್ಬೇಕು ಅಂತ ಇದ್ರೊಳಗೆ ಆಯ್ತು, ಅವನು ಓ ಅಂತೂ ಇಂತೂ ನಾನು ಗೆದ್ದೆ ಅಂತ ಅನ್ಕೊಳ್ತಾನೆ. ಈ ಒಂದು 2ನೇ ಪಂಥದಲ್ಲೂ ಕೂಡ ಅವನು ಗೆಲ್ತಾನೆ. 2ನೇ ಸವಾಲಿನಲ್ಲೂ ಕೂಡ ನಮ್ಮ ಗುಣಶೇಖರ ಗೆದ್ದ. ಈ ಗೆದ್ದಾದ್ಮೇಲೆ ಮತ್ತೆ ಅವಳು ಏನ್ ಮಾಡ್ತಾ ಇದ್ದಾಳೆ, ಇನ್ನೊಂದು ಸವಾಲನ್ನ ಹಾಕ್ತಾ ಇದ್ದಾಳೆ, ಇನ್ನೊಂದು ಒಗಟನ್ನ ಹೇಳ್ತಾ ಇದ್ದಾಳೆ. ಏನಂತ ಅಂದ್ರೆ, ಇನ್ನೊಂದು ಇಲ್ಲಿ ಒಂದು ಒಂಟೆ ಇಲ್ಲಿ ಹೇಳ್ತದೆ. ಅದೇನಂದ್ರೆ, ಇಲ್ಲಿ ತಲೆ ಕಡೆಯಿಂದ ಬಂದ್ರೆ ಅಣ್ಣ, ಕಾಲ್ ಕಡೆಯಿಂದ ಬಂದ್ರೆ ತಮ್ಮ, ಹಾಗೇನೆ ಬಲಮಗ್ಲಿಂದ ಬಂದ್ರೆ ತಂದೆ, ಎಡಮಗ್ಲಿಂದ ಬಂದ್ರೆ ಮೈದ, ಹೀಗೆ ಎತ್ತ ಕಡೆಯಿಂದ ಬರ್ತೀಯೋ ನನ್ನ ಮುತ್ತಿನಂತ ಯಜಮಾನ ಅಂತ ಇನ್ನೊಂದು ಒಗಟನ್ನ ಇಲ್ಲಿ ಹೇಳೋದಿಕ್ಕೆ ಇಲ್ಲಿ ಹೇಳ್ತಾ ಇದ್ದಾಳೆ. ಈಗ ಏನ್ ಮಾಡೋದು? ಮತ್ತೆ ದೇವತೆ ಇಲ್ಲಿ ನಮ್ಮ ಗುಣಶೇಖರನಿಗೆ ಸಹಾಯವನ್ನ ಮಾಡ್ತಾಳೆ. ಏನು ಇಲ್ಲಪ್ಪ, ಅವಳು ಆತರ ಹೇಳ್ತಾಳೆ. ಅದಕ್ಕೆ ನೀನು ಬಲಗೈ ತೋರಿಸಿ, ನೀನೇನ್ ಮಾಡ್ಬೇಕು, ಬಲಗೈ ತೋರಿ ಇಲ್ಲಿ ನೋಡ್ರಿ, ಇದ್ರಲ್ಲಿ ಎಷ್ಟು ಬೆರಳುಗಳಿವೆ ಹೇಳು ಅಂತ ಹೇಳ್ಬೇಕು. ಆಗ ಅವಳು ಏನ್ ಮಾಡ್ತಾಳೆ, 5 ಅಂತ ಅಂತಾಳೆ. ತಿರ್ಗಾ ಎಡಗೈ ತೋರಿಸ್ಬಿಟ್ಟು ಎಷ್ಟು ಬೆರಳಿವೆ ಅಂತ ಹೇಳ್ತಾಳೆ, 5 ಅಂತ ಹೇಳ್ತಾಳೆ. ಇವೆರಡು ಸೇರ್ಸಿದ್ರೆ ಎಷ್ಟಾಯ್ತು ಅಂತಾಳೆ, 10 ಅಂತ ಹೇಳ್ತಾಳೆ. ಇದೆಲ್ಲ ಆದ್ಮೇಲೆ ನೀನು ಹಿಂದೆ ಮುಂದೆ ನೋಡ್ದೆ ಮಂಚ ಹತ್ತು, ಹಾಗೇನೆ ಹತ್ತೋದವನೇನೆ ಅವನ್ ಏನ್ ಮಾಡ್ತಾನೆ, ಇಷ್ಟು ನಾನು ಹೇಳ್ಕೊಡ್ತೀನಿ ನಿನಗೆ, ಇಷ್ಟು ಹೇಳ್ಕೊಟ್ಟಿದೀನಿ, ಇನ್ನು ಮಿಕ್ಕಿದ್ದು ನಿನಗ್ ಬಿಟ್ಟಿದ್ದಪ್ಪ, ಶುಭವಾಗ್ಲಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾಳೆ, ಅಲ್ಲಿ ದೇವತೆ ಅಲ್ಲಿಂದ ಎಲ್ಲೋ ಒಂದ್ ಕಡೆ ಅದೃಶ್ಯಳಾಗ್ತಾಳೆ. ಆಗ ದೇವತೆ ಅದೃಶ್ಯಳಾದಾಗ ಆ ದೇವತೆಗೆ ನಮ್ಮ ರಾಜಕುಮಾರ ಗುಣಶೇಖರ ತಾಯಿಗೆ ನಮಸ್ಕಾರವನ್ನ ಮಾಡಿ, ಅಂತೂ ಇಂತೂ ಈಗ ದೇವಿ ನಮ್ಮ ರಾಜಕುಮಾರ ಗುಣಶೇಖರನಿಗೆ ಮಣಿಮಂಜರಿಯ ಸವಾಲನ್ನ ಎದುರಿಸುವಂತ ಈಗ ಧೈರ್ಯವನ್ನ ಕೊಡ್ತಕ್ಕಂಥದ್ದು, ಆ ಎದುರಿಸೋದಿಕ್ಕೆ ಯಾವ ರೀತಿ ಸಹಾಯವನ್ನ ಮಾಡಿದ್ಲು ಅಂತಕ್ಕಂಥದ್ದನ್ನ ತಾಯಿ ನಾವು ಇಲ್ಲಿ ಗಮನಿಸ್ಬೋದು. ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ರಾಜಕುಮಾರನೆಲ್ಲ ಅವನೇನ್ ಮಾಡ್ದ, ಎಷ್ಟೊಂದು ಜನ ಮೊದಲು ರಾಜಕುಮಾರರೆಲ್ಲ ಏನಾಗಿದ್ರು, ಸೆರೆಮನಿಯಲ್ಲಿ ಬಂಧಿತರಾಗಿದ್ರಲ್ಲ, ಅವ್ರನ್ನೆಲ್ಲ ಬಿಡಿಸ್ತಾನೆ. ಬಿಡಿಸಿ ಈಗ ಇವನು ಸೀದಾ ಅವಾಗ ಇಡೀ ಪಟ್ಟಣವನ್ನೆಲ್ಲ ಸಾರಿಸಿ, ಹಾಗೇನೆ ಆ ಮನೆ ಮಠಗಳನ್ನೆಲ್ಲವನ್ನ ಸಾರಿಸಿ, ಮಾಣಿಕ್ಯದ ತೋರಣವನ್ನ ಕಟ್ಟಿಸಿ, ಮೂಲೆ ಮೂಲೆಯಲ್ಲಿಯೂ ಮುತ್ತಿನ ಇಲ್ಲಿ ಎಲ್ಲ ಒಂದ್ ಕಡೆ ಗೊಂಡೆ ಕಡಿಸಿ, ಹಾಗೇನೆ ಬೀದಿಗಳಲ್ಲಿ ಬೆಳ್ಳಿ ನಡೆ ಮಡಿ ಹಾಸಿ, ಪಾದ ತೊಳೆಯೋಕೆ ಪನ್ನೀರು ಗಿಂಡಿ ಕೊಟ್ಟು, ನವರತ್ನದ ಇಲ್ಲಿ ಎಲ್ಲ ಒಂದ್ ಕಡೆ ಹಸಮಣೆಯ ಮೇಲೆ ಹೆಣ್ಣು ಗಂಡೆಗಳನ್ನ ಕೂರಿಸಿ, ಹಾಗೇನೆ ಇಲ್ಲಿ ಎಲ್ಲ ಒಂದ್ ಕಡೆ ಕನ್ಯೆಯರ ಕೈಯಲ್ಲಿ ಎಲ್ಲ ಒಂದ್ ಕಡೆ ಕಳಸವನ್ನ ಕೊಟ್ಟು, ಮುತ್ತೈದೆಯರ ಕೈಯಲ್ಲಿ ಮಂಗಳಾರತಿಯನ್ನ ಬೆಳಗಿಸಿ, ಹಾಗೇನೆ ಸುಮಂಗಲಿಯರ ಕೈಯಲ್ಲಿ ಸೋಬಾನೆಯನ್ನ ಆಡಿಸಿ, ಎಲ್ಲೋ ಒಂದ್ ಕಡೆ ಮ್ಯಾಳದವರ ಕೈಯಲ್ಲಿ ನಾಟ್ಯವನ್ನ ಆಡಿಸಿ, ಇಲ್ಲ ಒಂದ್ ಕಡೆ ರಂಗ ಅನ್ನುವಂತ ರೀತಿಯಲ್ಲಿ ಇಲ್ಲಿ ನಮ್ಮ ಯಾರು ಗುಣಶೇಖರ ರಾಜಕುಮಾರನಿಗೂ ಮತ್ತು ಮಣಿಮಂಜರಿಗೂ ಇಲ್ಲಿ ಲಗ್ನ ಆಗುತ್ತೆ ಅನ್ನುವಂಥದ್ದು ಇದು ಮಣಿಮಂಜರಿ. ಅವಳು 3 ಸವಾಲುಗಳು ಯಾವ್ದ್ಯಾವ್ದು ಅಂತಕ್ಕಂಥದ್ದು. ಹಾಗೇನೆ ಮಂತ್ರಿ ಮತ್ತು ರಾಜ ಇಬ್ಬರು ಕೂಡ ಎನ್ನರಸಿ ಪಟ್ಟಣಕ್ಕೆ ಹೋಗುವಂಥದ್ದು, ಕಂಬದಲ್ಲಿರುವಂತಹ ಅಕ್ಕ ತಂಗಿ ಗೊಂಬೆಗಳ ಮಾತುಕತೆ, ದೇವತೆಗಳ ಇಲ್ಲಿ ಎಲ್ಲ ಒಂದ್ ಕಡೆ ದೇವತೆ ರಾಜ ಗುಣಶೇಖರನಿಗೆ ಮಣಿಮಂಜರಿಯ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುವ ರೀತಿ, ಈ ಎಲ್ಲವೂ ಕೂಡ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ತರಗತಿಯನ್ನ ಕೇಳಿ ಅದರಿಂದ ಏನೋ ನಿಮ್ಗೂ ಉಪಯೋಗ ಆದಂತ ಸಂದರ್ಭದಲ್ಲಿ ಬೇರೆಯವ್ರಿಗೂ ಕೂಡ ಪ್ರತಿ ಉಪಕಾರವನ್ನ ಮಾಡ್ತಕ್ಕಂಥದ್ದು ಮಾನವೀಯ ಗುಣ. ಹಾಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಶುಭವಾಗಲಿ ಅಂತ ಹೇಳಿ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ.